ಪ್ರಧಾನಿ ಚೇಂಜ್ ಮಾಡಬೇಕು ಈ ಸಲ ಮಲ್ಲಿಕಾರ್ಜುನ್ ಖರ್ಗೆ ಅಂತ ದೊಡ್ಡ ನಾಯಕರಿಗೆ ಕೊಡಬೇಕಂತ ಕೇಳ್ಕೊಂತಾರೆ. ಕೇಂದ್ರ ಸರ್ಕಾರ ಏನ್ ಡೆವಲಪ್ಮೆಂಟ್ ಏನ್ ಮಾಡಿಲ್ಲ ಸರ್. ಒಂದು ಸ್ಟೇಡಿಯಂ ನೋಡಿ, ಗುಜರಾತ್ ಅಲ್ಲಿ ಕಾಂಗ್ರೆಸ್ ಅವರು ಮಾಡಿದಂತ ಸ್ಟೇಡಿಯಂಗೆ ಸುಣ್ಣ ಬಣ್ಣ ಹೊಡೆದು ನಾನ್ ಮಾಡಿದೆ ಅಂತ ಅವರು ಹೆಸರು. ಎಲೆಕ್ಷನ್ ಬಂದಾಗ ಪುಲ್ವಾಮಾ ದಾಳಿ ಮಾಡಿಸ್ತಾರೆ, ಹಿಂದೂ ಧರ್ಮ ಅಂತ ಎಲ್ಲರೂ ಬಂದಾಗ ರಾಮ್ ಎಲ್ಲರಿಗೂ ಪೆಟ್ರೋಲ್ ಎಲ್ಲ 20 ರೂಪಾಯಿ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದ್ರು. ಇವರು ಎಲ್ ಮಾಡಿದ್ರು 1:4 ಮಾಡ್ಬಿಟ್ರು. ಇವರು ಸಿಲಿಂಡರ್ 1000 ರೂಪಾಯಿ ಮುಟ್ಬಿಟ್ಟೈತೆ ಆಲ್ರೆಡಿ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಿದೆ. ಯಾರು ಪ್ರಧಾನಮಂತ್ರಿ ಆಗಬೇಕಂತ ಬಯಸ್ತೀರಾ? ಪ್ರಧಾನಿಯವ್ರನ್ನ ಚೇಂಜ್ ಮಾಡಬೇಕಂತ ಕೇಳ್ಕೊತೀವಿ. ಯಾಕಂದರೆ ಒಬ್ಬರೇ ಆದರೆ ಡೆವಲಪ್ಮೆಂಟ್ ಆಗಲ್ಲ. ಮತ್ತು ಇನ್ನೊಬ್ರಿಗೆ ಚಾನ್ಸ್ ಕೊಟ್ಟು ಮತ್ತು ಕಾಂಗ್ರೆಸ್ಸಿಂದ ಯಾರಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅಂಥವ್ರು ದೊಡ್ಡ ನಾಯಕರಿಗೆ ಕೊಡಬೇಕಂತ ಕೇಳ್ಕೊತೀವಿ. ಯಾವ ಕಾರಣಕ್ಕೆ ಕೇಂದ್ರ ಸರ್ಕಾರ ಬೇಡ ಅಂತಿದ್ದೀರಾ? ಕೇಂದ್ರ ಸರ್ಕಾರ ಏನು ಡೆವಲಪ್ಮೆಂಟ್ ಏನು ಮಾಡಿಲ್ಲ ಸರ್. ಹಿಂದೆ 70 ವರ್ಷದಿಂದ ಏನು ಕಾಂಗ್ರೆಸ್ ಅವ್ರು ಮಾಡ್ಕೊಂಬಂದಿದ್ರು. ಒಂದು ಸ್ಟೇಡಿಯಂ ನೋಡಿ, ಗುಜರಾತಲ್ಲಿ ಕಾಂಗ್ರೆಸ್ ಅವ್ರು ಮಾಡಿದಂಥ ಸ್ಟೇಡಿಯಂಗೆ ಸುಣ್ಣ ಬಣ್ಣ ಹೊಡೆದು ನಾನು ಮಾಡಿದೆ ಅಂತ ಅವರು ಹೆಸರು ಕೊಟ್ಟರು ಅಲ್ವಾ. ಹಂಗಾಗಿ ಅವ್ರು ಏನು ಮಾಡಿದ್ದಾರೆ ತೋರಿಸಿ. ಅಯೋಧ್ಯ ಇವತ್ತು ಆಗಬೇಕಾದ್ರೆ ಕಾಂಗ್ರೆಸ್ ಅವ್ರು ಕೇಸ್ ಹಾಕ್ಕೊಂಬಂದಿದ್ರು. ಕೇಸನ್ನ ಇವತ್ತು ಇವರು ಏನೋ ರಾಜಿ ಮಾಡ್ಕೊಂಡು ಕೇಸ್ ಹೊಡೆದು ಅಯೋಧ್ಯೆ ಕಟ್ಟಿದ್ರು. ಅದೇನು ದೊಡ್ಡ ವಿಚಾರ ಏನಲ್ಲ. ಹಿಂದೂ ಧರ್ಮ ಅಂತ ಎಲ್ಲರೂ ಬಂದಾಗ ಹಿಂದೂ ಧರ್ಮದ ರಾಮ್ನೆಲ್ಲರಿಗೂ ಬೇಕು. ಈಗ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳನ್ನು ಆಸೆ ಪಡ್ತಾರೆ? ಈಗ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಸರ್. ಭಾರತದಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗೋಂಥದ್ದು ಇದೈತೆ ನೋಡಿರಿ. ಈಗ ಪೆಟ್ರೋಲ್ ಎಲ್ಲ 20 ರೂಪಾಯಿ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದರು. ಇವರು ಎಲ್ಲಿ ಮಾಡಿದ್ರು? ಇನ್ನೂ 1 to 3 1:4 ಮಾಡಿಬಿಟ್ರಿ. ಇವರು ಏನಿತ್ತು 50-60 ರೂಪಾಯಿ, 120 ರೂಪಾಯಿ ಗಂಟ ಮಾಡಿದ್ದಾರೆ ಪೆಟ್ರೋಲು ಡೀಸೆಲ್. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಸರ್. ಯಾರೇ ಬರಲಿ ಸರ್ಕಾರ ನೆಕ್ಸ್ಟ್ ಅದನ್ನು ಗಮನದಲ್ಲಿ ಇಟ್ಕೊಂಡು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಈಗ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು JDS ಅವಶ್ಯಕತೆ ಇಲ್ಲ. ಅವರು ಕುಟುಂಬ ರಾಜಕಾರಣವನ್ನು ಅಸ್ತಿತ್ವದಲ್ಲಿ ಇಟ್ಕೊಳಕ್ಕೋಸ್ಕರ ಇವ್ರ ಜೊತೆ ಸೇರಿಕೊಂಡು ಅವ್ರ ಜೊತೆ ಮಿಂಗಲ್ ಆಗಿದ್ದಾರೆ ಸರ್, ಅಷ್ಟೇ ಸರ್. ಇವರು 1 ಸೀಟ್ ಗೆಲ್ಲೋದೇ ಕಷ್ಟ ಇದೆ ಇದು JDS ಅವರಲ್ಲಿ. ಈಗ NDA ಸೋಲಿಸಲಿಕ್ಕೆ INDA ಮೈತ್ರಿಕೂಟದಿಂದ ಅನೇಕ ಪಕ್ಷಗಳು ಸೇರಿಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾವೆ. ಈಗ NDA ಮೈತ್ರಿನ ಸೋಲಿಸ್ಬೋದಾ? ಹೌದು ಸರ್, ಎಲ್ಲರೂ ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ರೆ ಅವ್ರನ್ನ ಆರಾಮಾಗಿ ಸೋಲಿಸ್ಬೋದು. ಯಾಕಂದರೆ ಪ್ರಧಾನಿ ಚೇಂಜ್ ಮಾಡಬೇಕು ಈ ಸಲ. ಇವರು ದೇಶ ಕಟ್ತೀನಿ ಅಂತ ಬಂದು ಆ ಧರ್ಮ ಈ ಧರ್ಮ ಅಂತ ಕೋಮು ಗಲಭೆಗಳನ್ನು ಎಬ್ಬರಿಸಿ ಎಲೆಕ್ಷನ್ ಬಂದಾಗ ಪುಲ್ವಾಮಾ ದಾಳಿ ಮಾಡಿಸ್ತಾರೆ. ಮತ್ತು ಈ ಸಲ ಮುಂದೆ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದನ್ನೇ ಜನ ಐಡೆಂಟಿಫೈ ಮಾಡಿಕೊಂಡು ಅವಾಗ ಓಟ್ ಹಾಕಿ ಇದು ಮಾಡ್ಕೊಂಡ್ಬಿಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ಯಾರೇ ಆಗಲಿ ಕೆಲಸ ಏನು ಮಾಡಿದ್ದಾರೆ ಅದ್ರ ಮೇಲೆ ರಾಜಕೀಯದಲ್ಲಿ ಓಟ್ ಕೊಟ್ಟು ಪ್ರಧಾನಿ ಮಾಡಬೇಕು. ಈಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಉಚಿತ ಯೋಜನೆಗಳನ್ನು ತಂದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಇವ್ರು ನೋಡಿಕೊಂಡು ಇವಾಗ BJP ಅವರು ರಾಜಸ್ಥಾನಲ್ಲಿ 450 ರೂಪಾಯಿ ಸಿಲಿಂಡರ್ ಕೊಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಕೊಡಬೇಕು. ಇವಾಗ 450 ರೂಪಾಯಿ ಅಲ್ಲಿ ಕೊಟ್ಟರೆ ರಾಜಸ್ಥಾನಿ ಎಲ್ಲ ರಾಜ್ಯದಲ್ಲೂ 450 ರೂಪಾಯಿನೇ ಮಾಡಬೇಕು. ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರೇ ಘೋಷಣೆ ಮಾಡಿರೋದಲ್ವ, ಇದು ರಾಜಸ್ಥಾನಕ್ಕೆ ಕೊಡ್ತೀವಿ ಅಂತ. ಅದು ಅವರೇ ಮಾಡಲೇಬೇಕು. ಎಲ್ಲ ಸ್ಟೇಟ್ಗೂ ಕೊಡಬೇಕು ಈಗ ನಮ್ಮ ಉದ್ದೇಶ. INDA ಮೈತ್ರಿಕೂಟದಿಂದ ಮತ್ತೆ ಯಾರು ಪ್ರಧಾನಮಂತ್ರಿ ಆಗಿ ಅಂತ ಬಯಸ್ತಾರೆ? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೊರತುಪಡಿಸಿ ಮತ್ತೆ ನಿತೀಶ್ ಕುಮಾರ್ ಇದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ, ಹಿಂಗೆ ದೊಡ್ಡ ಹಿರಿಯ ನಾಯಕರಿದ್ದಾರೆ. ಯಾರಾದರೂ ಸಂತೋಷನೇ. ಯಾಕಂದರೆ ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ದೊಡ್ಡವರು ಯಾರಾದರೂ ಕೊಡಬೇಕು ಸರ್. ಬದಲಾವಣೆ ತರಬೇಕು ಸರ್. ಏನೇ ಆದರೂ ಮೋದಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಏನೂ ಮಾಡಲಿಲ್ಲ. ಇದು ಇವಾಗ ಡಾಲರ್ಸ್ ಲೆಕ್ಕದಲ್ಲಿ ತೊಗೊಂಡೋದ್ರೆ ಡಾಲರ್ಸ್ಗಿಂತ ಇನ್ನೂ ಮೇಲೆ ಹೋಗ್ತಾಯಿತ್ತು. ನಮ್ಮ ದುಡ್ಡು ಜಾಸ್ತಿ ಹೋಗ್ತಾಯಿದೆ. ಈಗ 80 ರೂಪಾಯಿ ಆಗಿದೆ. ಅವ್ರು ಬಂದಾಗ 60 ರೂಪಾಯಿ ಇತ್ತು. ಕಡಿಮೆ ಮಾಡ್ತೀವಿ ಅಂದರೆ ಎಲ್ಲಿ ಮಾಡಿದ್ರು? ಮಾಡಲಿಲ್ಲ. ಪೆಟ್ರೋಲ್ನೆಲ್ಲ ಕಡಿಮೆ ಮಾಡ್ತೀನಿ ಅದು, ಡೀಸೆಲ್ಲು ಪೆಟ್ರೋಲೆಲ್ಲ ಕಡಿಮೆ ಮಾಡ್ತೀನಿ ಎಲ್ಲಿ ಮಾಡಿದ್ರು? ಮಾಡಲಿಲ್ಲ. 120 ರೂಪಾಯಿಗೆ ಹೋಗಿದೆ. ಸಿಲಿಂಡ್ರ್ 1000 ರೂಪಾಯಿ ಮುಟ್ಬಿಟ್ಟೈತೆ ಆಲ್ರೆಡಿ ಅಲ್ವಾ. ಈಗ ರಾಜ್ಯದಲ್ಲಿ BY ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿತ್ತು BJP ಮತ್ತು R ಅಶೋಕ್ ಅವ್ರನ್ನ ವಿಪಕ್ಷ ನಾಯಕನಾಗಿ ಮಾಡ್ತು. ಇದು BJP ಒಳ್ಳೆ ನಿರ್ಧಾರನ ಅಂತ? ಅದೇನು ಸರ್, ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿರೋದು ಇದು. ಅವ್ರು ಯಾರು ಬೇಕಾ ಮಾಡ್ಕೊಬೋದು, ಯಾರು ಬೇಕಾ ಇಳಿಸ್ಬೋದು. ಯತ್ನಾಳ್ ಅವ್ರು ಹೇಳಿದಲ್ಲ, ಈಗ 40,000 ಕೋಟಿ ರೂಪಾಯಿ ಏನು ಹಗರಣ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ಅಂತ. ಈಗ ಅದಕ್ಕೆ ಅವರೇ ಉತ್ತರ ಕೊಡಬೇಕು. ರಾಜ್ಯಾಧ್ಯಕ್ಷರಾಗಲಿ ವಿಪಕ್ಷ ಅಶೋಕ್ ಅವರಾಗಲಿ ಅವರೇ ಉತ್ತರ ಕೊಡಬೇಕು ಇದಕ್ಕೆ.